ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ಈಗಾಗಲೇ ನಾವು ಗದ್ಯ ಸಂಪದದಲ್ಲಿರುವಂತಹ ಮುಖ್ಯವಾದ ಗದ್ಯ ಸಂಪದದ ವಿವರಣೆ ಎಲ್ಲವನ್ನು ಕೂಡ ನಾವು ಓದ್ಕೊಂಡಿದ್ದೇವೆ. ಯಾರೆಲ್ಲ ಅದನ್ನು ನೋಡ್ಕೊಳ್ಳಿಲ್ಲೋ ಅದನ್ನು ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಸೆಕೆಂಡ್ ಇಯರ್ BA ಕನ್ನಡ ಅಂತ ನಿಮಗೆ ಅಲ್ಲಿ ಲಿಸ್ಟ್ ನೋಡಿರ್ಬೋದಲ್ಲಿ. ಅಲ್ಲಿ ನಾನು ಗದ್ಯ ಸಂಪದ ಮುಖ್ಯವಾದಂತಹ ಎಲ್ಲ ಒಂದು ಗದ್ಯ ಸಂಪದ ವಿವರಣೆಯನ್ನು ಕೊಟ್ಟಿದ್ದೇನೆ. ಕರ್ನಾಟಕ ವೈಭವ ವರ್ಣನೆ, ಬಾಳ್ವಿ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ, ಆಮೇಲೆ ವೈಚಾರಿಕ ಪ್ರಜ್ಞೆ ಅಡೆತಡೆಗಳು, ಗಿರಣಿಯ ವಿಸ್ತಾರ ನೋಡಯ್ಯ, ರಾಷ್ಟ್ರೀಯತೆ ಒಂದು ಮರುಚಿಂತನೆ, ಮಹಿಳಾ ರಾಜಕೀಯ ಮೀಸಲಾತಿ, ಇವಿಷ್ಟು ಗದ್ಯ ಸಂಪದದ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಅದನ್ನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈಗ ವಿಮರ್ಶೆಯನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಈಗಾಗಲೇ ನಾವು ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳು ರಚಿಸಿದ್ದರೆ, ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ, ಹಾಗೆಯೇ ಪರಂಪರೆ ಮತ್ತು ರಾಘವಾಂಕನ ಪ್ರತಿಭೆ, ಸಾಹಿತ್ಯ ಮತ್ತು ಬದ್ಧತೆ, ಇವಿಷ್ಟನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಅದನ್ನು ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಇವತ್ತು ನಾವು ಚಿಕ್ಕೋಳು ಹಿರಿದಿಮವ್ವ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಮರ್ಶೆ, ಅದನ್ನು ನೋಡ್ಕೊಳ್ಳುವ. ಚಿಕ್ಕೋಳು ಹಿರಿದಿಮವ್ವ ಒಂದು ಮನೋವೈಜ್ಞಾನಿಕ ವಿಶ್ಲೇಷಣೆಯಾಗಿರುವಂಥದ್ದು. ಬರೆದವರು ಶಿವರಾಮ ಕಾಡನ ಕುಪ್ಪೆಯವರು. ನಿಮಗೆ ಯಾವಾಗ ಎಕ್ಸಾಮ್ ಬರ್ತಾ ಇದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಆ ರೀತಿಯಲ್ಲಿ ನಾನು ಆದಷ್ಟು ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಕೂಡ ನನಗೆ ಸಹಾಯ ಆಗ್ತದೆ. ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್ ಬಂದಿದ್ದರೆ ನನಗೊಂದು ಕಮೆಂಟಲ್ಲಿ ನೀವು ತಿಳಿಸಿ, ಯಾವಾಗ ನಿಮ್ಮ ಎಕ್ಸಾಮ್ ಇದೆ, ಯಾವಾಗ ನಿಮಗೆ ಎಕ್ಸಾಮ್ ಬರ್ತದೆ, ಅಥವಾ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರದ ಬಗ್ಗೆ ಒಂದು ಕಮೆಂಟನ್ನು ಹಾಕಿ ಸ್ನೇಹಿತರೆ. ಆದಷ್ಟು ಬೇಗ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇವಾಗ ನಾವು ಮೊದಲಿಗೆ ಕನ್ನಡವನ್ನೇ ಮುಗಿಸಿ ಬಿಡುವ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು 2 ಪುಸ್ತಕಗಳು ಇರೋದರಿಂದ ನಾವು ಆದಷ್ಟು ಬೇಗ ಅದನ್ನು ತಿಳ್ಕೊಳ್ಬೇಕು. ಆದಷ್ಟು ಬೇಗ ಅದನ್ನು ಓದಿ ಅದರ ಅಭ್ಯಾಸವನ್ನು ಕೂಡ ನಾವು ಆರಂಭ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ತುಂಬಾ ಜಾಸ್ತಿ ಅಂತ ಅನಿಸ್ತದೆ. ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಎನ್ನುವಂಥ ಗೊಂದಲ ಕೂಡ ನಮಗೆ ಉಂಟಾಗ್ತದೆ. ಅದರಿಂದ ಮೊದಲೇ ನೀವು ಅದರ ಸರಿಯಾದ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು. ಈಗ ಯಾವುದೇ ಒಂದು ವಿಚಾರ ಆಗಿರಬಹುದು, ಅದರೊಳಗೆ ಏನಿದೆ ಎನ್ನುವಂಥದ್ದು ಸ್ವಲ್ಪ ವಿಚಾರ ಕೂಡ ನಿಮಗೆ ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಆ ವಿಚಾರವನ್ನೇ ಇಟ್ಕೊಂಡು ನೀವು ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕು. ಪಾಯಿಂಟ್ಸ್ ರೀತಿಯಲ್ಲಿ ಕಲ್ತ್ಕೊಳ್ಳಿ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ಪ್ರಶ್ನೆ ಆಗಿರ್ಬೋದು, ಪಾಯಿಂಟ್ಸ್ ರೀತಿಯಲ್ಲಿ ಹೋಗ್ತಾ ಇದ್ರೆ ನೀವು ನೆನಪಲ್ಲಿ ಕೂಡ ಉಳಿತದೆ. ಅದರ ಜೊತೆಗೆ ನಾವು ಪರೀಕ್ಷೆಗೆ ಬರಿಬೇಕಾದ್ರೆ ನಮಗೆ ಆ ಒಂದು ಪಾಯಿಂಟ್ಸ್ಗಳು ಬಂದಾಗ ನಾವು ಪಾಯಿಂಟ್ಸಲ್ಲಿ ಬರೀಲಿಕ್ಕೆ ಸಹಾಯ ಆಗ್ತದೆ. ಹಾಗೆಯೇ ಪೇಜನ್ನು ತುಂಬಿಸಲಿಕ್ಕೆ 3 ಪೇಜಿನಷ್ಟು ಬರೀಲಿಕ್ಕೂ ಕೂಡ ನಮಗೆ ಆ ಪಾಯಿಂಟ್ಸ್ಗಳು ತುಂಬಾ ಸಹಾಯ ಮಾಡ್ತದೆ. ಕನ್ನಡ ಪರೀಕ್ಷೆಯನ್ನು ಬರೆಯುವಾಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕನ್ನಡ ಪರೀಕ್ಷೆ ಬರೆಯುವಾಗ ತುಂಬ ಫಾಸ್ಟಾಗಿ ಉತ್ತರವನ್ನು ಬರಿತಾ ಹೋಗಬೇಕು. ಸ್ವಲ್ಪ ನಿಧಾನ ಮಾಡಿದರೂ ಕೂಡ ಲಾಸ್ಟಲ್ಲಿರುವಂತಹ ಪ್ರಶ್ನೆಗಳೆಲ್ಲ ಉಳಿದು ಬಿಡ್ತದೆ, ಟೈಮ್ ಆಗಿ ಹೋಗ್ತದೆ, ಆಮೇಲೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಪ್ರಶ್ನೋತ್ತರವನ್ನು ಬಿಟ್ಟು ಬರಬೇಡಿ. ಎಲ್ಲವನ್ನು ಕೂಡ ಉತ್ತರವನ್ನು ಬರೆದು ಬನ್ನಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಉತ್ತರವನ್ನು ಬರೀರಿ. ಸ್ವಲ್ಪ ಬರೆಯುವಂಥದ್ದಲ್ಲ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಉತ್ತರವನ್ನು ಬರೆದು ಬನ್ನಿ. ಆ ವಿಚಾರದ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿದ್ರೆ ಸಾಕು. ಅದನ್ನು ವಿವರಣೆಯನ್ನು ಕೊಡ್ತಾ ಬನ್ನಿ. ಇವಾಗ ನಾವು ವಿಮರ್ಶೆ, ಚಿಕ್ಕೋಳು ಹಿರಿದಿಮವ್ವ ವಿಮರ್ಶೆಯನ್ನು ನೋಡ್ಕೊಳ್ಳುವ. ಪುಟ ಸಂಖ್ಯೆ 216ರಲ್ಲಿ ಇದೆ ನೋಡಿ. ಪುಟ ಸಂಖ್ಯೆ 216. ಚಿಕ್ಕೋಳು ಹಿರಿದಿಮವ್ವ ಒಂದು ಮನೋವೈಜ್ಞಾನಿಕ ವಿಶ್ಲೇಷಣೆ. ಬರೆದವರು ಶಿವರಾಮ ಕಾಡನ ಕುಪ್ಪೆಯವರು. ಅವರು ಆಧುನಿಕ ಸ್ವಾತಂತ್ರ್ಯೋತ್ತರದ ಕನ್ನಡ ಸಾಹಿತ್ಯದಲ್ಲಿ ಪ್ರೊಫೆಸರ್ ಶಿವರಾಮ ಕಾಡನಕುಪ್ಪೆಯವರದು ಒಂದು ಗಮನಾರ್ಹವಾದ ಹೆಸರು. ಅವರು ಕಾವ್ಯ, ಕತೆ, ಕಾದಂಬರಿ, ವಿಮರ್ಶೆ ಈ ರೀತಿಯಾಗಿ ಅನೇಕ ವಿಚಾರಗಳನ್ನು, ಲೇಖನವನ್ನು ಬರೆದಿದ್ದಾರೆ. ಅವರು ಮುಖ್ಯವಾಗಿ ಮನಃಶಾಸ್ತ್ರೀಯ ಅಂತರ್ಶಿಸ್ತೀಯ ಸಂವೇದನೆಯ ಹಿನ್ನೆಲೆಯಲ್ಲಿ ಈ ಒಂದು ವಿಮರ್ಶೆಯನ್ನು ಬರೆದಿರುವಂಥದ್ದನ್ನು ಕಾಣ್ಬೋದು. ಈ ಲೇಖನದ ವಿಶ್ಲೇಷಣೆಯನ್ನು ತಿಳಿತಾ ಹೋಗುವ. ಮೊದಲಿಗೆ ಅದರಲ್ಲಿರುವಂಥ ಸಾರಾಂಶ ಏನಿದೆ ಎನ್ನುವಂಥದ್ದನ್ನು ಸ್ವಲ್ಪ ನೋಡ್ಕೊಳ್ಳುವ ಸ್ನೇಹಿತರೆ. ಆವಾಗ ನಮಗೆ ಈ ಒಂದು ವಿಮರ್ಶೆ ಅಥವಾ ಇದರೊಳಗಿರುವಂಥ ವಿಚಾರ ಸ್ವಲ್ಪ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ. ಪ್ರೊಫೆಸರ್ ಶಿವರಾಮ ಕಾಡನಕುಪ್ಪೆ ಅವರ ಚಿಕ್ಕೋಳು ಹಿರಿದಿಮವ್ವ ಒಂದು ಮನಃಶಾಸ್ತ್ರೀಯ ಅಧ್ಯಯನ ಎಂಬುದು ಒಂದು ಪ್ರಮುಖವಾದ ವಿಮರ್ಶನಾ ಲೇಖನಗಳಲ್ಲೊಂದಾಗಿದೆ. ಲೇಖನಗಾರರು ಲೇಖನದ ಮೊದಲ ಭಾಗದಲ್ಲಿ ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲೊಂದಾಗಿರುವಂತಹ ಜನಪದ ಕಥನಗೀತೆಯ ಸ್ವರೂಪ,
ಪ್ರಭೇದ ಮತ್ತು ವಿಶಿಷ್ಟತೆಯನ್ನು ಕುರಿತು ವಿವರಿಸ್ತಾ ಹೋಗ್ತಾರೆ. ಲೇಖನದ 2ನೆಯ ಭಾಗದಲ್ಲಿ ಅಂತರ್ಶಿಸ್ತೀಯ ಸಂವೇದನೆಯ ಹಿನ್ನೆಲೆಯಲ್ಲಿ ಚಿಕ್ಕೋಳು ಹಿರಿದಿಮ್ಮವ್ವ ಕಾವ್ಯದ ಸ್ವರೂಪ, ಒಳನೋಟಗಳನ್ನು ಲೇಖನವು ಗ್ರಹಿಸಿದೆ. ಇನ್ನು ಅಂತಿಮವಾಗಿ ಲೇಖನದ 3ನೆಯ ಭಾಗದಲ್ಲಿ ಲೇಖನಗಾರರು ಮೂಲ ಆಕಾರ ಹಿರಿದಿಮ್ಮವ್ವಳ ವ್ಯಕ್ತಿತ್ವಕ್ಕೆ ಕುಂದುಂಟಾಗದಂತೆ ಸಾಂಸ್ಕೃತಿಕ ದೃಷ್ಟಿಯಿಂದ ಮನೋಜ್ಞಾನತೆಯಿಂದ ಕಟ್ಟಿಕೊಟ್ಟಿರುವುದು ಗಮನಾರ್ಹವಾದಂತಹ ವಿಷಯ. ಘಟಕದ ಅಧ್ಯಯನ ಹಿನ್ನೆಲೆಯಲ್ಲಿ ಅವರ ಹಿನ್ನೆಲೆ, ಲೇಖಕರ ಪರಿಚಯ, ವಿಶ್ಲೇಷಣೆ, ಸಾರಾಂಶ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದರ ವಿಶ್ಲೇಷಣೆಯನ್ನು ನಾನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ನಿಮ್ಮ ಬೇರೆ ಕೆಲಸದ ಜೊತೆಗೆ ನೀವು ಈ ಒಂದು ವಿಚಾರಗಳನ್ನು ಕೇಳ್ತಾ ಹೋದರೆ ಸಾಕು ಸ್ನೇಹಿತರೆ. ಆವಾಗ ನಿಮಗೆ ಪುನಃ ಓದಬೇಕು ಅಂತ ಇಲ್ಲ. ಒಮ್ಮೆ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಕೇಳ್ಕೊಂಡ್ರೆ ಅದನ್ನೇ ಬರಿತಾ ಹೋಗಿ. ಅಲ್ಲಿ ಇದೇ ರೀತಿ ಬರಿಬೇಕು, ಇದೇ ಒಂದು ಸೆಂಟೆನ್ಸ್ ಇರಬೇಕು ಅಂತ ಯಾರು ಕೂಡ ಹೇಳೋದಿಲ್ಲ. ನಿಮ್ಮದೇ ಒಂದು ಸ್ವಂತ ವಾಕ್ಯದಲ್ಲಿ ಬರಿತಾ ಹೋಗುವಂಥದ್ದು. ಅರ್ಥ ಆಗಬೇಕು ನಿಮಗೆ. ಈ ಒಂದು ವಿಚಾರ ಅರ್ಥ ಆದರೆ ನಿಮಗೆ ಬರಿತಾ ಹೋಗ್ಬೋದು. ಅದರಿಂದ ಬೇರೆ ಕೆಲಸದ ಜೊತೆಗೆ ನೀವು ಈ ವಿಡಿಯೋವನ್ನು ಕೇಳ್ತಾ ಹೋಗಿ. ನೀವು ನೋಡಬೇಕು ಅಂತ ಇಲ್ಲ, ಅಥವಾ ನಿಮ್ಮ ಬೇರೆ ಕೆಲಸದ ಜೊತೆಗೆ ಅಥವಾ ಮನೆ ಕೆಲಸದ ಜೊತೆಗೆ ಈ ಒಂದು ವಿಷಯವನ್ನು ಅಥವಾ ನಾಟಕದ ಭಾಗ ಇರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಸರಿಯಾಗಿ ಕೇಳ್ತಾ ಹೋಗಿ. ಅದಷ್ಟು ಮಾಡಿದರೆ ಕೂಡ ನೀವು ಪರೀಕ್ಷೆಗೆ ತಯಾರಿ ಮಾಡಿದಂತೆಯೇ ಸ್ನೇಹಿತರೆ. ಅದರಿಂದ ಸಮಯ ಇಲ್ಲ ಅಂತ ನೀವು ತುಂಬ ಜನರಿಗೆ ನಾವೆಂತ ಮಾಡ್ತೇವೆ, ನನಗೆ ಸಮಯ ಇಲ್ಲ, ಯಾವ ರೀತಿ ಓದ್ಕೊಳ್ಬೇಕು, ನಾನು ಪುಸ್ತಕ ಮುಟ್ಟಲಿಲ್ಲ ಎನ್ನುವಂಥ ತುಂಬಾ ಗೊಂದಲ ಅಥವಾ ಒಂದು ಚಿಂತೆ ಕೂಡ ಕಾಡ್ತಾ ಇರ್ತದೆ. ಆದ ಕಾರಣ ನೀವೇನು ಮಾಡಬೇಕು, ನಿಮ್ಮ ಬೇರೆ ಕೆಲಸಗಳು ಅಂದರೆ ನಮ್ಮ ಮನೆ ಕೆಲಸಗಳಿರ್ಬೋದು, ಆ ಕೆಲಸ ಆಗ್ತಾ ಇರಬೇಕಾದ್ರೆ ಈ ವಿಡಿಯೋವನ್ನು ಒಮ್ಮೆ ಓಪನ್ ಮಾಡಿ ಇಟ್ಕೊಳ್ಳಿ, ಪ್ಲೇ ಲಿಸ್ಟನ್ನು ಹಾಕಿಟ್ಕೊಳ್ಳಿ. ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು, ಅದರಲ್ಲಿ ಬರುವಂತಹ ವಿಚಾರ, ಕತೆ ಏನು ಎನ್ನುವಂಥದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋದಾಗ ನೀವು ಕೂಡ ಪಾಯಿಂಟ್ಸನ್ನು ಪುನಃ ಅದನ್ನು ಉಚ್ಚಾರ ಮಾಡಬೇಕು. ಆ ಪಾಯಿಂಟ್ಸ್ಗಳನ್ನು ಪುನಃ ಬಾಯಲ್ಲಿ ನೀವು ಕೂಡ ಹೇಳ್ತಾ ಹೋಗಬೇಕು. ಆವಾಗ ಆ ಪಾಯಿಂಟ್ಸ್ ನೆನಪಲ್ಲಿ ಉಳಿತದೆ. ಇವಾಗ ನಾವು ಚಿಕ್ಕೋಳು ಹಿರಿದಿಮ್ಮವ್ವ ಎನ್ನುವಂತಹ ಲೇಖನದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ. ಚಿಕ್ಕೋಳು ಹಿರಿದಿಮ್ಮವ್ವ ವಿಮರ್ಶೆಯನ್ನು ಬರೆದವರು ಪ್ರೊಫೆಸರ್ ಶಿವರಾಮ ಕಾಡನ ಕುಪ್ಪೆ. ಇದು ಒಂದು ಮನಃಶಾಸ್ತ್ರೀಯ ವಿಶ್ಲೇಷಣೆ ಆದಂತಹ ಒಂದು ಲೇಖನವಾಗಿದೆ. ಇಲ್ಲಿ ಚಿಕ್ಕೋಳು ಹಿರಿದಿಮ್ಮವ್ವ ಎಂಬುದು ಒಂದು ಜನಪದ ಗೀತೆಗಳಲ್ಲಿ ಒಂದು ವಿಶಿಷ್ಟ ವರ್ಗಕ್ಕೆ ಸೇರುವಂತಹ ಒಂದು ಕಥನ ಗೀತೆ. ಅದೊಂದು ಇದು ಈ ಒಂದು ಚಿಕ್ಕೋಳು ಹಿರಿದಿಮ್ಮವ್ವ ಎನ್ನುವಂತಹ ಒಂದು ವಿಮರ್ಶೆಯಲ್ಲಿ ಹೆಣ್ಣೊಬ್ಬಳು ಅಪಾಯದ ಸಂದರ್ಭದಲ್ಲಿ ಎಷ್ಟು ವಿವೇಚನೆಯಿಂದ ಮತ್ತು ಸಮಯ ಪ್ರಜ್ಞೆಯಿಂದ, ಸಾಹಸದಿಂದ ಅನ್ಯಾಯದ ವಿರುದ್ಧ ಪ್ರತಿಕಾರವನ್ನು ಸಾಧಿಸಿದಳು ಎಂಬುದೇ ಇಲ್ಲಿ ಮುಖ್ಯವಾದ ವಿಷಯವಾಗಿದೆ. ಅರ್ಥ ಮಾಡಿಕೊಳ್ಳಿ. ಚಿಕ್ಕೋಳು ಹಿರಿದಿಮ್ಮವ್ವ ಎನ್ನುವಂತಹ ವಿಮರ್ಶೆಯಲ್ಲಿ ಬರುವಂಥ ವಿಚಾರ ಏನು ಅಂದರೆ, ಹೆಣ್ಣು ಮಗಳೊಬ್ಬಳು ಅಪಾಯ ಬಂದಂತಹ ಸಂದರ್ಭದಲ್ಲಿ ಎಷ್ಟು ವಿವೇಚನೆಯಿಂದ ಇರಬೇಕು, ಎಷ್ಟು ಸಮಯ ಪ್ರಜ್ಞೆಯಿಂದ ಇರಬೇಕು, ಸಾಹಸದಿಂದ ಅನ್ಯಾಯದ ವಿರುದ್ಧ ಪ್ರತಿಕಾರವನ್ನು ಸಾಧಿಸುವಂಥದ್ದು ಇದೆಯಲ್ಲ, ಅದುವೇ ಈ ಒಂದು ಚಿಕ್ಕೋಳು ಹಿರಿದಿಮ್ಮವ್ವ ವಿಮರ್ಶೆಯಲ್ಲಿ ಅವರು ಕೊಟ್ಟಿದ್ದಾರೆ. ಉತ್ತರಾದೇವಿ, ಈರೋಬಿ, ಹುಳಿಯಾರು, ಕೆಂಚಮ್ಮ, ನಾಗಮ್ಮ ಇವರ ಸಾಲಿನಲ್ಲಿ ಹಿರಿದಿಮ್ಮವ್ವಳು ಕೂಡ ಬೆಳಗುವ ಒಂದು ಉಜ್ವಲ ಕಿರಣವಾಗಿ ಬೆಳಗುತ್ತಾಳೆ. ಅಂದರೆ ಉತ್ತರಾದೇವಿ, ಈರೋಬಿ ಅವರೆಲ್ಲ ಒಂದು ಸಾಹಸವನ್ನು ತೋರಿಸಿದ್ದಾರೆ, ಪ್ರತೀಕಾರ, ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಅದೇ ಸಾಲಿನಲ್ಲಿ ಚಿಕ್ಕೋಳು ಹಿರಿದಿಮ್ಮವ್ವಳು ಕೂಡ ಬರುತ್ತಾಳೆ. ಸ್ತ್ರೀ ಸಹಜವಾದ ಅಂಜಿಕೆಯನ್ನು ದೂರ ಮಾಡಿ, ಸ್ತ್ರೀಯರಲ್ಲಿ ನಿಜವಾದ ಒಂದು ಅಂಜಿಕೆ ಇದೆ, ಆ ಒಂದು ಅಂಜಿಕೆಯನ್ನು ದೂರ ಮಾಡಿ ತನ್ನ ಶೀಲ ಚಾರಿತ್ರ್ಯಕ್ಕೆ ಅಪಾರ ಬೆಲೆಯನ್ನು ನೀಡಿ ಅವಳು ಪುರುಷನೊಬ್ಬನ ಮೇಲೆ ಎರಗಿ ಕೊಲ್ಲುವ ಕೆಚ್ಚೆದೆಯ ವೀರ ಮಣಿಯಾಗಿ ಇಲ್ಲಿ ಶೋಭಿಸುತ್ತಾಳೆ. ಅದಕ್ಕಾಗಿಯೇ ಅವಳು ಇತರರಿಗಿಂತ ಮೇಲೆದ್ದು ನಿಲ್ಲುತ್ತಾಳೆ. ಅವಳಿಗೆ ಉಂಟಾದಂಥ ಅನ್ಯಾಯದ ವಿರುದ್ಧ ಪ್ರತಿಕಾರವನ್ನು ಇಲ್ಲಿ ತೀರಿಸ್ತಾಳೆ. ಅವಳು ತನ್ನ ಪತಿಯೊಡನೆ ತಾನು ಸಹಗಮನ ಮಾಡುವ ಸಾಮಾಜಿಕ ಪದ್ಧತಿಯೊಂದನ್ನು ಅವಳು ನಿರಾಕರಿಸಲಿಲ್ಲ. ಆದರೆ ಅದಕ್ಕೆ ಮುನ್ನ ತನ್ನ ಬದುಕಿನ ಉದ್ದಕ್ಕೂ ಒಂದು ದುಸ್ವಪ್ನದಂತೆ ಕಾಣಿಸಿಕೊಂಡ ವ್ಯಕ್ತಿಯನ್ನು ನಿರ್ನಾಮ ಮಾಡಿಯೇ ಅವಳು
ಆತ್ಮತೃಪ್ತಿಯನ್ನು ಚಿತೆ ಏರಿದಳು. ಈ ದೃಷ್ಟಿಯಿಂದ ಈ ಒಂದು ಕಥನ ಗೀತೆಯು ಒಂದು ಅಪೂರ್ವವಾಗಿ ಮೂಡಿಬಂದಿರುವಂಥದ್ದು. ಇಲ್ಲಿ ಹೆಣ್ಣೊಬ್ಬಳು ಅವಳಿಗೆ ಆದಂತಹ ಅನ್ಯಾಯದ ವಿರುದ್ಧ ಪ್ರತೀಕಾರವನ್ನು ತೀರಿಸುವಂತಹ ಒಂದು ವಿಷಯ ಅಡಗಿದೆ. ಅವಳು ತನ್ನ ಒಂದು ಅಪಾಯ ಬಂದಂತಹ ಸಂದರ್ಭದಲ್ಲಿ ವಿವೇಚನೆಯಿಂದ, ಸಮಯ ಪ್ರಜ್ಞೆಯಿಂದ, ಸಾಹಸದಿಂದ ಅವಳು ಹೋರಾಟವನ್ನು ಮಾಡ್ತಾಳೆ. ಹಿರಿದಿಮವ್ವನ ಕಥೆಯ ಆರಂಭದಲ್ಲಿಯೇ ಬೇಡರ ಬೊಮ್ಮೆಲಿಂಗನ ಪ್ರವೇಶವಾಗುತ್ತದೆ. ಬೇಡರ ಬೊಮ್ಮೆಲಿಂಗ, ಬೇಡರ ಒಂದು ಬೊಮ್ಮೆಲಿಂಗ, ಅವನ ಹೆಸರು ಬೊಮ್ಮೆಲಿಂಗ ಅಂತ. ಅನಾಥ ಬಾಲಕನಾಗಿ ಅವನು ಮೊದಲು ಕಾಣಿಸಿಕೊಳ್ಳುವ ರೀತಿಯೇ ಒಂದು ಅವನ ವರ್ತನೆಯ ಕನ್ನಡಿಯಾಗಿರ್ತದೆ. 7 ಗೂಡಿನ ದನಗಳನ್ನು ಬಿಟ್ಟುಕೊಂಡು ಅವಳು ಮೇಯಿಸುವಾಗ ಆಲದ ಮರದ ಕೆಳಗೆ ಅವಳು ಮಲಗುತ್ತಾಳೆ. ಇಲ್ಲಿ ಹಿರಿದಿಮ್ಮವ್ವ ಏನು ಮಾಡ್ತಾಳೆ, ಮನೆಯಲ್ಲಿರುವಂತಹ ದನಗಳನ್ನೆಲ್ಲ ಬಿಟ್ಟು ಕಾಡಿಗೆ ಅಂದರೆ ಮೇಯ್ಲಿಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅಂಥ ಸಂದರ್ಭದಲ್ಲಿ ಗುಡ್ಡೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಆಲದ ಮರದ ಕೆಳಗೆ ಅವಳು ಮಲಗ್ತಾಳೆ. ಆಗ ಅವಳ ಕಣ್ಣಿಗೆ ಮರದ ಮೇಲೆ ಹುಡುಗಿ ಕುಳಿತಿದ್ದ ಅಡಗಿ ಕುಳಿತಿರ್ತಾನೆ. ಯಾರು? ಬೊಮ್ಮೆಲಿಂಗ ಎನ್ನುವಂತಹ ಒಬ್ಬ ಬೇಡರ ಬೊಮ್ಮೆಲಿಂಗ ಇರ್ತಾನಲ್ಲ, ಅವನು ಮರದ ಮೇಲೆ ಅಡಗಿ ಕುಳಿತುಕೊಂಡಿರ್ತಾನೆ. ಅದು ಯಾರಿಗೂ ಕಾಣಿಸಿಕೊಳ್ಳದ ರೀತಿಯಲ್ಲಿ ಕಳ್ಳನಂತೆ ಮರದ ಮೇಲೆ ಅಡಗಿ ಅಪರಿಚಿತನನ್ನು ಕಂಡು, ಇಲ್ಲಿ ಹಿರಿದಿಮ್ಮವ್ವ ಮರದ ಕೆಳಗೆ ಮಲಗಿರ್ತಾಳೆ, ಮರದ ಮೇಲೆ ಕಳ್ಳನಂತೆ ಅವನು ಅಡಗಿ ಕೂತಿರ್ತಾನೆ. ಅವನನ್ನು ನೋಡಿ ಅವಳು ಬೆಚ್ಚಲಿಲ್ಲ. ಅವನ ಕಪಟವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಚತುರೆಯಲ್ಲದಿದ್ದರೂ ಅವಳು ಒಳ್ಳೆಯ ಮನಸ್ಸು, ಅವಳಿಗೆ ನಿಷ್ಕಲ್ಮಶ ಮನಸ್ಸುಳ್ಳ ಅವನಿಗೆ ಒಳ್ಳೆಯದನ್ನು ಹಾರೈಸುತ್ತಾಳೆ. ಅವನು ಕಪಟಿ ಅಥವಾ ಅವನು ವಂಚನೆಗಾರ, ಅವನು ಮೋಸಗಾರ ಅಂತ ಅವಳಿಗೆ ಗೊತ್ತಾಗುವುದಿಲ್ಲ. ಅಷ್ಟೊಂದು ಅವಳಿಗೆ ಅವನು ಕಪಟಿ ಅಥವಾ ಅವನು ಮೋಸಗಾರ ಎನ್ನುವಂಥ ಅರ್ಥ ಮಾಡಿಕೊಳ್ಳುವಷ್ಟು ಚತುರೆ ಅವಳಲ್ಲ. ಯಾರು? ಹಿರಿದಿಮ್ಮವ್ವ ಆಗಿರಲಿಲ್ಲ. ಅವಳೇನು ಮಾಡ್ತಾಳೆ ಅಂದರೆ, ಅವಳಿಗೆ ಒಳ್ಳೆ ಮನಸ್ಸಿರ್ತದೆ, ಅವನಿಗೆ ಅನ್ಯಾಯ ಆಗಿರಬಾರ್ದು, ಅವನಿಗೆ ಒಂದು ಉಪಕಾರ ಮಾಡಬೇಕು ಎನ್ನುವಂತಹ ಒಂದು ಒಳ್ಳೆಯ ಮನಸ್ಸು ಅವಳಿಗಿರ್ತದೆ. ಅವನನ್ನು ಕಂಡಾಗ ಅವಳಿಗೆ ಯಾವುದೇ ರೀತಿಯ ಕುತೂಹಲ ಉಂಟಾಗದೆ, ನೀನಾರೋ ಪರದೇಶಿ ಎಂದು ಧೈರ್ಯವಾಗಿ ಕೇಳ್ತಾಳೆ. ಅದಕ್ಕೆ ಬೊಮ್ಮೆಲಿಂಗ ಅವಳ ದಿಟ್ಟತನದ ಮಾತನ್ನು ಕೇಳಿ ಕ್ಷಣಕಾಲ ಅಧೀನನಾಗುತ್ತಾನೆ. ಅವಳು ಅಂಜಿದ್ದರೆ ಅವನ ವರ್ತನೆ ಬೇರೆ ಆಗುತ್ತಿತ್ತೋ ಏನು. ಆದರೆ ಹಿರಿದಿಮ್ಮವ್ವ ಯಾವುದೇ ರೀತಿಯ ಅಂಜಿಕೆಯನ್ನು ಪಡದೆ, ನೀನು ಯಾರು ಅಂತ ಕೇಳಿದಾಗ ಅವನು ತನ್ನ ಉದ್ದೇಶವನ್ನು ಸಮಯಾವರಿತು ಸಾಧಿಸಲು ತೀರ್ಮಾನಿಸಿಕೊಳ್ಳುತ್ತಾಳೆ. ಕೆಳಗೆ ಇಳಿದು ಬಂದು ಅವಳನ್ನು ಕುರಿತು ವಿನಯದಿಂದ ಹೀಗೆ ಬೇಡಿಕೊಳ್ಳುತ್ತಾನೆ. ತಂದೆ ಇಲ್ಲ, ನನಗೆ ತಾಯಿ ಇಲ್ಲ, ನನಗೆ ಪರದೇಶಿ ಕಂದಯ್ಯ. ನನಗೆ ಅವನು ಈಗ ಸುಳ್ಳು ಹೇಳ್ತಾ ಇದ್ದಾನೆ. ಅವಳ ಒಂದು ಮುಗ್ಧತನಕ್ಕೆ, ಅವಳ ಒಂದು ಒಳ್ಳೆಯ ಮನಸ್ಸಿಗೆ ಅವನು ಏನು ಹೇಳ್ತಾನೆ? ಸುಳ್ಳು ಹೇಳ್ತಾನೆ. ನನಗೆ ತಂದೆ ಇಲ್ಲ, ನನಗೆ ತಾಯಿ ಇಲ್ಲ, ನನಗೆ ಯಾರೂ ಇಲ್ಲ, ನಾನೊಬ್ಬ ಪರದೇಶಿ ಅಂತ ಹೇಳ್ತಾನೆ ಎಂದು ವಿನಯದಿಂದ ನಟಿಸ್ತಾನೆ. ಯಾವ ಕಪಟವನ್ನು ಅರಿಯದಂತಹ ಹಿರಿದಿಮ್ಮವ್ವ ಮನಸ್ಸು ಕರಗ್ತದೆ. ಉಡಲು ಬಟ್ಟೆಯೂ ಇಲ್ಲ, ಹೊದಿಯಲು ಹೊದಿಕೆಯೂ ಇಲ್ಲ, ಅನಾಥವಾಗಿ ಅಲೆಯುತ್ತಿದ್ದ ಅವನನ್ನು ತನ್ನ ಮನೆಯ ದನಗಳನ್ನು ಕಾಯಲು ಅವನು ಸೇರಿಸಿಕೊಳ್ಳುತ್ತಾಳೆ. ಅನಂತರ ಅವನ ಜಾತಿ ಕುಲ ಯಾವುದೆಂದು ಕೇಳುತ್ತಾಳೆ. ಅವಳಿಂದ ಮೊದಲೇ ಈ ಪ್ರಶ್ನೆ ಬಂದಿದ್ದರೆ ಅಸಹಜವಾಗುತ್ತಿತ್ತು. ಅವನ ಅನಾಥಾವಸ್ಥೆಯನ್ನು ತಿಳಿದ ಕೂಡಲೇ ಅವಳಿಗುಂಟಾದದ್ದು ಮರುಕ, ಕಾಮಪ್ರವೃತ್ತಿ ಒಳತು ಹಿಡಿತವೆಂಬುದು ಲೇಖಕರ ಗ್ರಹಿಕೆ. ಆದ್ದರಿಂದಲೇ ಆ ಕೂಡಲೇ ಅವನಿಗೆ ಆಶ್ರಯ ಭರವಸೆ ಕೊಡುತ್ತಾಳೆ. ಆಮೇಲೆ ಜಾತಿಯ ಪ್ರಶ್ನೆ ಬಂದಾಗ ತಾನು ಬೇಡರವನೆಂದು, ನನ್ನ ಹೆಸರು ಬೊಮ್ಮೆಲಿಂಗನೆಂದು ಉತ್ತರ ಕೊಡುತ್ತಾನೆ. ಹಾಗೆಯೇ ಹಿರಿದಿಮ್ಮವ್ವ ಮನೆಗೆ ಬಂದು ಅಣ್ಣಂದಿರ ಮುಂದೆ ಬೊಮ್ಮಲಿಂಗನ ವಿಷಯವನ್ನು ಹೇಳಿ, ಹಿಟ್ಟು ಬಟ್ಟೆ ಕೊಟ್ಟರೆ, ಸ್ವಲ್ಪ ಬಟ್ಟೆ ಕೊಟ್ಟರೆ ಅವನು ನಮ್ಮ ಮನೆಯಲ್ಲಿ ದನ ಕಾಯ್ದುಕೊಂಡಿರುತ್ತಾನೆ ಎಂದು ತಿಳಿಸುತ್ತಾಳೆ. ತಂಗಿಯ ಬಗೆಗೆ ಬಹಳ ಪ್ರೀತಿ ಉಳ್ಳದಂಥ ಅಣ್ಣಂದಿರು ನಿನ್ನಿಷ್ಟ ಕಾಣವ್ವ ಎಂದು ನುಡಿದು, ಯಾವ ಜಾತಿಂ ತಾಯಿ ಎಂದು ಕೇಳುತ್ತಾರೆ. ಅವನು ಬೇಡರವನೆಂದು ತಿಳಿದು ಹಿಂಜರಿಯುತ್ತಾರೆ. ಬೆಲ್ಲದಂಗೆ ಇದ್ದಾರು ಬೇಡರ ಸಂಗ ಬ್ಯಾಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಣ್ಣಂದಿರು.
ಹಿರಿದಿಮ್ಮವ್ವ ದನ ಕಾಯಿಸ್ಲಿಕ್ಕೆ ಅಂತ, ದನ ಮೇಯಿಸ್ಲಿಕ್ಕೆ ಅಂತ ಹೇಳಿ ದನವನ್ನೆಲ್ಲ ಗುಡ್ಡೆಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಅವಳು ಒಂದು ಮರದ ಕೆಳಗೆ ಮಲಗಿರ್ತಾಳೆ. ಆ ಮರದ ಮೇಲೆ ಆ ಹುಡುಗ, ಬೊಮ್ಮೆಲಿಂಗ ಎನ್ನುವಂಥ ಹುಡುಗ ಕಳ್ಳನಂತೆ ಅವಿತು ಕುಳಿತಿರ್ತಾನೆ. ನಂತರ ಅದನ್ನು ನೋಡಿದಂಥ ಹಿರಿದಿಮ್ಮವ್ವ ಯಾವುದೇ ರೀತಿಯ ಅಂಜಿಕೆ ಬೆದರಿಕೆಯನ್ನು ಮಾಡದೆ, ನೀನು ಯಾರು ಅಂತ ಕೇಳಿದಾಗ ಅವನು, ನಾನು ಒಬ್ಬ ಅನಾಥ, ನಾನೊಬ್ಬ ಪರದೇಶಿ, ನನಗೆ ಯಾರೂ ಇಲ್ಲ, ಗುತ್ತು ಗುರಿ ಇಲ್ಲ, ನನಗೆ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಯಾರೂ ಇಲ್ಲ, ಉಡಲು ಬಟ್ಟೆ ಇಲ್ಲ, ಊಟ ಇಲ್ಲ, ಎಲ್ಲ ಆ ರೀತಿಯಾಗಿ ಅವನು ಹೇಳ್ತಾನೆ. ಅದರಿಂದಾಗಿ ಹಿರಿದಿಮ್ಮವ್ವಳಿಗೆ ಏನಾಗ್ತದೆ, ತುಂಬ ಮರುಕ ಉಂಟಾಗ್ತದೆ, ತುಂಬ ನೋವಾಗ್ತದೆ, ಬೇಜಾರಾಗ್ತದೆ. ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಮನೆಗೆ ಕರೆದುಕೊಂಡು ಬರ್ತಾನೆ. ನಿನ್ನ ಜಾತಿ ಯಾವುದು ಅಂತ ಕೇಳಿದಾಗ ಅವನು ಬೇಡರ ಜಾತಿ, ನಾನು ಬೊಮ್ಮೆಲಿಂಗ ಅಂತ ಹೇಳ್ತಾನೆ. ಅದಾದ ನಂತರ ಮನೆಗೆ ಬಂದು ಅಣ್ಣಂದಿರಿರ್ತಾರೆ. ಹಿರಿದಿಮ್ಮವ್ವಳು ಒಬ್ಬಳೇ ಹೆಣ್ಣು ಮಗಳು ಮತ್ತು ಅಣ್ಣಂದಿರು ಇರುವಂಥದ್ದು. ಅಣ್ಣಂದಿರ ಜೊತೆಯಲ್ಲಿ ಇವನು ನಮ್ಮ ಮನೆಯಲ್ಲಿ ಇರಲಿ, ದನ ಮೇಯಿಸಿಕೊಂಡು ಇರಲಿ ಅಂತ ಹೇಳಿದಾಗ ಅಣ್ಣಂದಿರು, ನಿನ್ನ ಇಷ್ಟ ತಂಗಿ, ನೀನು ಹೇಳಿದಾಗೆ ಆಗಲಿ, ಆದರೆ ಯಾವ ಜಾತಿಯವನು ಅಂತ ಕೇಳಿದಾಗ ಅವನ ಹೆಸರು ಬೊಮ್ಮೆಲಿಂಗ, ಅವನು ಬೇಡರವನು ಅಂತ ಆಗ ಹಿಂಜರಿತಾರೆ. ಅಣ್ಣಂದಿರಿಗೆ ಆಗ ಭಯ ಆಗ್ತದೆ. ಅಣ್ಣಂದಿರು ಹೇಳ್ತಾರೆ, ಬೆಲ್ಲದಂಗೆ ಇದ್ದಾರು ಬೇಡರ ಸಂಘ ಬೇಡ ಎನ್ನುತ್ತಾರೆ. ಆದರೆ ಹಿರಿದಿಮ್ಮವ್ವ ಹೆಂಗರುಳು ಆ ಮಾತನ್ನು ಒಪ್ಪುವುದಿಲ್ಲ. ಅವಳಿಗೆ ತುಂಬನೇ ಒಂದು ಕನಿಕರ, ಅವಳಿಗೆ ಒಂದು ಮರುಕ. ಯಾಕಂದರೆ ಇವನಿಗೆ ಯಾರು ಇಲ್ಲ, ಇವನು ಅನಾಥ, ಇವನಿಗೊಂದು ಜೀವನ ಕೊಡುವ, ಇವನಿಗೊಂದು ಆಸರೆ ಕೊಡುವ, ಇವನಿಗೆ ಒಂದು ಸ್ವಲ್ಪ ಹಿಟ್ಟು ಸ್ವಲ್ಪ ಬಟ್ಟೆ ಕೊಟ್ಟರೆ ಅವನು ದನ ಕಾಯ್ಕೊಂಡಿರ್ತಾನಲ್ವಾ ಅಂತ ಹೇಳ್ತಾನೆ. ಪರದೇಶಿ ಕಂದಯ್ಯನ ನಮಗೇಗ ಮಾಡ್ತಾನೆ ಎನ್ನುತ್ತಾಳೆ. ಅಣ್ಣಂದಿರು ನಿನ್ನಿಷ್ಟ ಕಾಣವ್ವ ಎಂದು ಮನಸ್ಸಿಲ್ಲದೆ ಸುಮ್ಮನಿರ್ತಾರೆ. ಅಣ್ಣಂದಿರಿಗೆ ಮನಸ್ಸಿಲ್ಲ ಅವನು ಬೇಡರವನು ಅಂತ ಹೇಳಿ. ಆದರೆ ತಂಗಿ ಹೇಳ್ತಾಳೆ, ಅವನು ಪರದೇಶಿ, ಅವನೇನು ಮಾಡಲಿಕ್ಕೆ ಸಾಧ್ಯ, ಅದರಿಂದ ಅವನಿರಲಿ, ಅವನಿಗೆ ನಾವೊಂದು ಆಶ್ರಯ ಕೊಡುವ, ಅವನು ದನ ಕಾಯ್ದುಕೊಂಡಿರ್ತಾನೆ ಅಂತ ಅವನು ಒಂದು ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಆದರೆ ಈ ಒಳ್ಳೆತನದ ಮುಗ್ಧತೆಯ ಉಪಕಾರ ಸ್ವಭಾವದ ಪ್ರತೀಕ ಹಿರಿದಿಮ್ಮವ್ವ ಅವೇ ಅವಳ ದುರಂತಕ್ಕೆ ಕಾರಣವಾಗುತ್ತದೆ. ಮುಂದೆ ಅಪಕಾರದ ಕೃತಜ್ಞತೆಯ ಪ್ರತೀಕವಾಗಿ ನಿಲ್ಲುತ್ತಾನೆ. ಬೊಮ್ಮಲಿಂಗ ಅವನು ಬೇಡರವನು ಎಂಬುದು ಅರ್ಥವತ್ತಾದ ಸಂಗತಿಯೇ. ಆದರೆ ಬೊಮ್ಮಲಿಂಗನು ತಾಯಿಯಂತೆ ಆಶ್ರಯವಿತ್ತವಳನ್ನು ಪ್ರೇಯಸಿ ಮಾಡಿಕೊಳ್ಳಲು ಹವಣಿಸಲು ಪ್ರಯತ್ನಿಸುವನು. ಇಲ್ಲಿ ಅವಳ ಮುಗ್ಧತೆ, ಅವಳ ಒಳ್ಳೆಯತನವನ್ನು ಅವನು ದುರುಪಯೋಗ ಮಾಡಲಿಕ್ಕೆ ಬರ್ತಾನೆ. ಅವಳನ್ನೇ ತಾಯಿಯ ರೀತಿಯಲ್ಲಿ ಆಶ್ರಯ ಕೊಟ್ಟಂತಹ ಹಿರಿದಿಮ್ಮವ್ವಳನ್ನೇ ಪ್ರೀತಿಸಲಿಕ್ಕೆ ಪ್ರಯತ್ನಿಸ್ತಾನೆ, ಮಾಡ್ತಾನೆ, ಪ್ರೀತಿ ಮಾಡಲು ಹವಣಿಕೆಯಲು ಪ್ರಯತ್ನಿಸ್ತಾನೆ, ಅಪಕಾರ ಮಾಡ್ತಾನೆ, ತೊಂದರೆ ಉಂಟು ಮಾಡ್ತಾನೆ. ಹಾಗೆಯೇ ಹಿರಿದಿಮ್ಮವ್ವಗೆ 7 ಜನ ಅತ್ತಿಗೆಯಂದಿರು, 7 ಜನ ಅಣ್ಣಂದಿರು, 7 ಜನ ಅತ್ತಿಗೆಯಂದಿರು. ಹಿಟ್ಟು ಹೊತ್ತುಕೊಂಡು ಹೋಗುವ ಕೆಲಸವನ್ನು ಅವಳೇ ಮಾಡುತ್ತಿರುತ್ತಾಳೆ. ತಾವೆಲ್ಲ ಇರುವಾಗ ಅವಳು ಈ ಕೆಲಸ ಮಾಡಬೇಕಿಲ್ಲವೆಂದು ಅತ್ತಿಗೆಯರು ಹೇಳಿದರೂ ಕೂಡ ಕೇಳದೆ ಎಲ್ಲ ಕೆಲಸವನ್ನು ಅವಳೇ ಮಾಡ್ತಾಳೆ. ತೋಟಕ್ಕೆ ಬುತ್ತಿಯನ್ನು ತೆಗೆದುಕೊಂಡು ಹೋಗುವಂಥದ್ದೆಲ್ಲ ಅವಳೇ ಮಾಡ್ತಾಳೆ. 7 ಜನ ಅತ್ತಿಗೆಯಂದ್ರಿದ್ದರೂ ಕೂಡ ಅವರನ್ನೆಲ್ಲ ಮಾಡಲಿಕ್ಕೆ ಬಿಡದೆ ಹಿರಿದಿಮ್ಮವ್ವಳೆ ಎಲ್ಲ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಳೆ. ಒಬ್ಬಳೇ ಆ ಕಗ್ಗಲ್ಲ ಕಣಿವೆಯಲ್ಲಿ ಬಿರಬಿರನೆ ಬರುತ್ತಿರುವಾಗ ಬಿಳಿ ಕಲ್ಲು ಬೋರೆಯಲ್ಲಿ ದನ ಕಾಯುತ್ತಿದ್ದ ಬೊಮ್ಮಲಿಂಗ ದಾರಿ ಕಾದು ಅಡ್ಡ ಬಳಸಿ ಬಂದು ಅವಳ ಹೆಸರು ಹಿಡಿದು ಹೇಳುತ್ತಾನೆ. ಚಿಕ್ಕೋಳು ಹಿರಿದಿಮ್ಮವ್ವ ಸಿಕ್ಕಿದೇನೆ ದಕ್ಕಿದೇನೆ, ಮುತ್ತಿನ ಮಂಜೆರಗ ಹಿಡಿದ ಚಿಕ್ಕೋಳೆ ಹಿರಿದಿಮ್ಮವ್ವ ಸಿಕ್ಕಿದೇನೆ ದಕ್ಕಿದೇನೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾನೆ. ಇದು ಹಿಟ್ಟು ತೆಗೆದುಕೊಂಡು ಹೋಗಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಡ್ಡಗಟ್ಟಿ ಅವನು ಹೇಳುವಂಥದ್ದು. ಇಲ್ಲಿ ಸಿಕ್ಕಿದೇನೆ ದಕ್ಕಿದೇನೆ ಎಂಬ ಮಾತಿಗೆ ತಟಕ್ಕನೆ ಅವಳ ಉತ್ತರ ಹೊಮ್ಮುತ್ತದೆ. ಸಿಕ್ಕಲಿಲ್ಲ, ದಕ್ಕಲಿಲ್ಲ. ಅವಳ ಮನಸ್ಸಿನಲ್ಲಿ ಎಳ್ಳಷ್ಟು ಹೋರಾಟ ನಡೆಯುವುದಿಲ್ಲ. ನಿರ್ಣಾಯಕವಾಗಿ ದೃಢವಾಗಿ ಅವಳು ಹೇಳ್ತಾಳೆ, ನಿಂಗಿಲ್ಲಿ ಸಿಕ್ಕಲೂ ಇಲ್ಲ, ದಕ್ಕಲೂ ಇಲ್ಲ ಅಂತ. ತನ್ನ ನಿರ್ಣಯವನ್ನು ಕಡೆ ತನಕ ಅದೇ ರೀತಿಯಲ್ಲಿ ಅವಳು ಕಾಪಾಡಿಕೊಂಡು ಹೋಗ್ತಾಳೆ. ನಮ್ಮ 7 ಜನ ಅಣ್ಣಂದಿರು 7 ಏಟ ಹೊಡೆದಾರು. ನನಗೆ 7 ಜನ ಅಣ್ಣಂದಿರಿದ್ದಾರೆ, ಆಲೋಚನೆ ಮಾಡ್ಕೊ. 7 ಜನ ಅಣ್ಣಂದಿರು 7 ಏಟನ್ನು ಕೊಡುವರು. ಆದ್ದರಿಂದ ತಲೆಯ ಚೆಂಡಾಡ ಆಟವನ್ನು ಆಡ್ತಾರೆ. ಆಮೇಲೆ ನಿನ್ನ ತಲೆಯನ್ನು ತೆಗೆದು ಚಂಡಾಟವನ್ನು ಕೂಡ ಆಡ್ತಾರೆ. ಅದರಿಂದ ಈ ರೀತಿ ಮಾಡಬೇಡ. ಸಿಕ್ಕಲಿಲ್ಲ ದಕ್ಕಲಿಲ್ಲ ಎಂಬ 2 ನುಡಿಗಳಲ್ಲಿರುವಂಥ ಧ್ವನಿಶಕ್ತಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಬೊಮ್ಮಲಿಂಗ ಅವಳನ್ನು ಬಲಾತ್ಕಾರಿಸುವುದಿಲ್ಲ, ಬದಲಾಗಿ ಅವಳ ಬಗೆಗೆ ಅಗಾಧವಾದ ಕಾಮದ ರೂಪದ ಪ್ರೀತಿ ಇದ್ದರೂ ಅವಳ ಧೀರವಾದ ಉತ್ತರದಿಂದ ತತ್ತರಿಸಿ ಆಘಾತಗೊಂಡಾಗಿ ಮತ್ತು ಕೆಣಕಲಾರದೆ ಭೀತಿಯಿಂದ ಇರ್ತಾನೆ. ಈಗ ಒಂದು ಸ್ವಲ್ಪ ಭಯ ಆಗ್ತದೆ ಅವನಿಗೆ. ಅವಳು ಹೆದರುವುದಿಲ್ಲ. ಹಿರಿದಿಮ್ಮವ್ವ ಅವಳು ಹೆದರದೆ ಧೈರ್ಯದಿಂದ ಹೇಳ್ತಾಳೆ, ಅವನು
ಸಿಕ್ಕಿತು ದಕ್ಕಿತು ಅಂತ ಹೇಳಿದಾಗ ಅವಳು ತಟಕ್ಕನೆ ಉತ್ತರ ಕೊಡ್ತಾಳೆ, ಸಿಕ್ಕಲಿಲ್ಲ ದಕ್ಕಲಿಲ್ಲ, ಆಲೋಚನೆ ಮಾಡ್ಕೋ, ನನಗೆ 7 ಜನ ಅಣ್ಣಂದಿರಿದ್ದಾರೆ, 7 ಜನ ಅಣ್ಣಂದಿರು ನಿನ್ನ ತಲೆಯ ಚೆಂಡಾಟವನ್ನು ಆಡ್ತಾರೆ, ಆಲೋಚನೆ ಮಾಡ್ಕೋ, ಸಿಕ್ಕಲಿಲ್ಲ ದಕ್ಕಲಿಲ್ಲ ಅಂತ ಉತ್ತರವನ್ನು ಕೊಟ್ಟಾಗ ಅವನಿಗೆ ಸ್ವಲ್ಪ ಭಯ ಆಗ್ತದೆ, ಅಂಜಿಕೆ ಆಗ್ತದೆ. ಯಾವಾಗ ಅವನು ಅವಳನ್ನು ಹಿಡಿಲಿಕ್ಕೆ ಬರ್ತಾನೋ ಬಲಾತ್ಕರಿಸುವುದಿಲ್ಲ, ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ, ಸ್ವಲ್ಪ ಹಿಂಜರಿತಾನೆ, ಅವನಿಗೆ ಆಘಾತ ಆಗ್ತದೆ, ಇಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಇದ್ದಾಳೆ ಅಂತ. ಹಿಟ್ಟಿನ ಕುಕ್ಕೆ ಹೊತ್ತು ಅಣ್ಣಂದಿರ ಬಳಿಗೆ ಹೋದಾಗ ಹಿರಿಯಣ್ಣ ಕೇಳುತ್ತಾನೆ, ಚಿಕ್ಕೋಳು ಹಿರಿದಿ ಮವ್ವ ತಲೆ ಯಾಕೆ ಕೆದರಿದೆ. ಯಾಕಂದರೆ ಅವನು ಎಳ್ದಿರ್ತಾನೆ, ಬಂದಾಗ ಆ ಫುಲ್ಲು ಕೂದಲೆಲ್ಲ ಕೆದರಿರ್ತದೆ. ಹಾಗೆ ಅಣ್ಣ ಕೇಳ್ತಾನೆ, ಏನಾಯಿತು ನಿನಗೆ, ಏನು ತೊಂದರೆ ಆಯಿತಾ ಅಂತ. ಎಂದು ನಡೆದುದನ್ನು ಹೇಗೆ ಹೇಳಯಾಳು ಹಿರಿದಿಮ್ಮವ್ವ. ಲಜ್ಜೆಯ ಜೊತೆಗೆ ಸೌಜನ್ಯವು ಅವಳ ಬಾಯಿ ಕಟ್ಟಿರಬೇಕು. ಹೇಗೆ ಹೇಳ್ತಾಳೆ? ಯಾರು ಕರ್ಕೊಂಡು ಬಂದದ್ದು? ಹಿರಿದಿಮ್ಮವ್ವಳೆ ಕರ್ಕೊಂಡು ಬಂದದ್ದು. ಮರಕದಿಂದ ಅವಳಿಗೆ ಮರುಕ ಹುಟ್ಟಿತು. ಅವಳಿಗೆ ಬೇಜಾರಾಗಿ ಅವನಿಗೆ ಯಾರೂ ಇಲ್ಲ, ಪರದೇಶಿ ಅಂತ ಹೇಳಿ ಬೊಮ್ಮಲಿಂಗವನ್ನು ಕರೆದುಕೊಂಡು ಬಂದವಳು ಅವಳೇ. ಅಂಥ ಸಂದರ್ಭದಲ್ಲಿ ಅವನು ಕೆಟ್ಟವನು, ಅವನನ್ನ ಜೊತೆ ಈ ರೀತಿ ವರ್ತಿಸ್ತಾ ಇದ್ದಾನೆ, ನನ್ನನ್ನು ಎಳಿಲಿಕ್ಕೆ ಬರ್ತಾ ಇದ್ದಾನೆ ಅಂತ ಯಾವ ರೀತಿ ಅವನು ಯಾವ ಬಾಯಲ್ಲಿ ಅಣ್ಣನಿಗೆ ಹೇಳ್ತಾಳೆ? ಸೌಜನ್ಯವು ಅವಳ ಬಾಯಿಯನ್ನು ಕಟ್ಟಿರಬೇಕು. ಅದರಿಂದ ಬೊಮ್ಮೆಲಿಂಗನ ವರ್ತನೆಯನ್ನು ತಿಳಿಸಿದರೆ ಅವನ ಗತಿ ಏನಾಗ್ಬೋದು? ಒಂದು ವೇಳೆ ನನ್ನ ಅಣ್ಣಂದಿರಿಗೆ ಅವನು ಈ ರೀತಿ ಮಾಡಿದ, ನನ್ನನ್ನು ಬಲಾತ್ಕಾರ ಮಾಡಲಿಕ್ಕೆ ಬಂದ ಎನ್ನುವಂಥ ವಿಚಾರವನ್ನು ಅಣ್ಣಂದಿರಿಗೆ ಹೇಳಿದರೆ ಬೊಮ್ಮಲಿಂಗನ ಗತಿ ಏನಾಗ್ಬೋದು ಎನ್ನುವಂತಹ ಒಂದು ಮುಂದಿನ ಒಂದು ಆಲೋಚನೆಯನ್ನು ಮಾಡಿಕೊಂಡು ಅವಳು, ಆದ್ದರಿಂದ ಅವನ ಬಗೆಗೆ ಇದ್ದಂಥ ಕಾಮದ ಪ್ರೀತಿಯ ಕುಡಿತದಿಂದ ಅವನ ತಪ್ಪನ್ನು ಅವಳು ನುಂಗಿಕೊಳ್ಳುತ್ತಾಳೆ. ಹಾಗಾಗಿ ಅಣ್ಣಂದಿರಿಗೆ ಒಂದು ನೆಪವನ್ನು ಹೇಳಿಬಿಡುತ್ತಾಳೆ. ಈಗ ಅವಳು ಹೇಳುವುದಿಲ್ಲ, ಯಾಕಂದರೆ ಅವಳೇ ಕರ್ಕೊಂಡು ಬಂದದ್ದು. ಅದರ ಜೊತೆಗೆ ಅವನ ಬಗೆಗೆ ಇದ್ದಂತಹ ಒಂದು ಪ್ರೀತಿ, ಕಾಮದ ಪ್ರೀತಿಯ ಕುಡಿತದಿಂದ ಅವನ ತಪ್ಪನ್ನು ಅವಳು ನುಂಗಿಕೊಳ್ತಾಳೆ. ಹೇಳುವುದಿಲ್ಲ. ಇಲ್ಲಿ ಅವಳು ಏನು ಹೇಳ್ತಾಳೆ ಅಂದರೆ, ಒದ್ದಾಳೆ ಬರುವಾಗ ಕರಡಿಯು ಬಂದೀತು, ಓಡೋಡಿ ಬಂದೇನು ಕಗ್ಗಲ್ಲ ಕಣಿವೆಯಲ್ಲಿ, ಓಡೋಡಿ ಬರುವಾಗ ಮುಳ್ಳಾನೆ ತಗತೈತಿ. ಇಲ್ಲಿ ಅವಳು ಅಣ್ಣಂದಿರಿಗೆ ಸುಳ್ಳು ಹೇಳ್ತಾಳೆ. ಅಣ್ಣಂದಿರಿಗೆ ಹೇಳ್ತಾನೆ, ಏನೂ ಆಗಿರಲಿಲ್ಲ, ನಾನು ಅಲ್ಲಿ ಕಗ್ಗಲ್ಲಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಕರಡಿ ನನ್ನನ್ನು ಅಟ್ಟಿಸ್ಕೊಂಡು ಬಂತು, ಅದರಿಂದ ನಾನು ಓಡೋಡಿ ಬಂದೆ. ಅವಳ ಈ ಹೇಳಿಕೆಯ ಒಂದರ್ಥದಲ್ಲಿ ನಿಜವೂ ಹೌದು. ಕರಡಿಗೇನು ಕಡಿಮೆ ಬೊಮ್ಮಲಿಂಗ ಅಲ್ಲವೇ? ಮುಂದೆ ಅವಳಿಗೂ ಅವನು ಉಣಬಡಿಸುತ್ತಾಳೆ. ಇಷ್ಟೆಲ್ಲ ಆಯಿತು. ಅವನು ಬರ್ತಾನೆ ಮನೆಗೆ. ನಂತರ ಇಲ್ಲಿ ಹಿರಿದಿಮ್ಮವ್ವ ಅವಳಿಗೆ ಊಟವನ್ನು ಕೂಡ ಬಡಿಸ್ತಾಳೆ. ಏನೂ ಆಗಿಲ್ಲದ ರೀತಿಯಲ್ಲಿ ಅವಳು ಕೂಡ ಇರ್ತಾಳೆ. ಈ ಔದಾರ್ಯ ಸಾಮಾನ್ಯವಾದುದಲ್ಲ. ಆದರೂ ಈ ಘಟನೆ ಈಕೆಯ ಮಾನಸಿಕ ಬಯಕೆ, ಅತೃಪ್ತಿಗಳು ದೈಹಿಕವಾಗಿ ತೆರೆದುಕೊಳ್ಳುತ್ತದೆ ಎಂದು ಲೇಖಕರ ಅಭಿಪ್ರಾಯಪಡುವುದು ಸಕಾರಣವಾದುದು. ಹಾಗೆಯೇ ಬೊಮ್ಮಲಿಂಗನ ಪರದೇಶಿತನ ಮಾತ್ರವಲ್ಲದೆ ಅವನ ದೇಹವು ಅವಳಲ್ಲಿ ಆತನ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿದೆ ಎಂದು ಗಮನಾರ್ಹ ವಿಷಯ. ಇಲ್ಲಿ ಬೊಮ್ಮಲಿಂಗ ಪರದೇಶಿ ಹೌದು, ಆದರೆ ಅವನ ದೇಹವು ಅವಳಲ್ಲಿ ಆತನ ಬಗ್ಗೆ ಒಂದು ಆಸಕ್ತಿ, ಅವಳಿಗೂ ಕೂಡ ಒಂದು ಸ್ವಲ್ಪ ಆಸಕ್ತಿ ಇದ್ದಾಗಿ ಇದೆ ಅಂತ ಲೇಖಕರು ಹೇಳ್ತಾರೆ. ಬಳಿಕ ಆಕೆಯು ಮುಂದೆ ಕಾಕತಾಳೀಯವಾಗಿ ಮೈನೆರೆಯುತ್ತಾಳೆ. ಸ್ವಲ್ಪ ದಿವಸದಲ್ಲಿ ಋತುಮತಿ ಆಗ್ತಾಳೆ, ಅಂದರೆ ಮೈನೆರೆಯುತ್ತಾಳೆ, ದೊಡ್ಡವಳಾಗ್ತಾಳೆ. ಅಣ್ಣಂದಿರಿಗೆ, ಅತ್ತಿಗೆಯರಿಗೆ ಇದು ತುಂಬಾ ಸಂಭ್ರಮದ ವಿಷಯ ಕೂಡ ಆಗ್ತದೆ. ಅವರು ಅದ್ದೂರಿಯಿಂದ ಕೂಡುವ ಶಾಸ್ತ್ರ ಮಾಡುತ್ತಾರೆ. ರಾತ್ರಿ ಅಣ್ಣಂದಿರು ಕಾವಲಾಗಿ ಮಲಗಿರುವಾಗ ಬೊಮ್ಮಲಿಂಗ ಇನ್ನೊಂದು ಚೇಷ್ಟೆ ಮಾಡುತ್ತಾನೆ. ಈಗ ಅವರಿಗೆ ಕಾರ್ಯಕ್ರಮ ಆಗ್ತಾ ಇದೆ. ಅಲ್ಲಿ ಅವಳು ಮೈನೆರೆದಂಥ ಸಂದರ್ಭದಲ್ಲಿ ಒಂದು ಕೂಡುವ ಶಾಸ್ತ್ರ ಅಂತ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಹೊರಗೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಅಣ್ಣಂದಿರು ಕಾವಲಾಗಿ ಮಲಗ್ತಾರೆ. ಈ ಸಂದರ್ಭದಲ್ಲಿ ಬೊಮ್ಮಲಿಂಗ ಮತ್ತೊಂದು ಚೇಷ್ಟೆಯನ್ನು ಕೂಡ ಮಾಡ್ತಾಳೆ. ಕೊಬ್ಬರಿಯ ಎಸೆದಾನೆ ಚಿಕ್ಕೋಳು ಹಿರಿದಿಮ್ಮವ್ವಗೆ ಗುಡಲಾನೆ ಒಳಕೀಗ ಕೋಪರಿಯ ಎಸೆದಾನೆ. ಹೀಗೆ ಅವಳತ್ತ ಏನು ಮಾಡ್ತಾನೆ? ಈಗ ಒಂದು ಕೆಲಸ ಮಾಡ್ತಾನೆ, ಚೇಷ್ಟೆ ಮಾಡ್ತಾನೆ. ಕೊಬ್ಬರಿ ಇದೆಯಲ್ಲ, ಕೊಬ್ಬರಿಯನ್ನು ಚಿಕ್ಕೋಳು ಹಿರಿದಿಮ್ಮವ್ವಗೆ ಎಸೆಯುವುದು ಸಾಂಕೇತಿಕವಾಗಿದೆ. ಅವಳ ಪ್ರಣಯವನ್ನು ಅವನು ಯಾಚಿಸುತ್ತಿದ್ದಾನೆ. ಆದರೆ ಈ ಸಲವು ತಕ್ಷಣವೇ ಪ್ರತಿಕ್ರಿಯೆ ತೋರುತ್ತಾಳೆ. ಗುಡಿಸಿಲಿಗೆ ಎಸೆದಾನೆ ಅವಳಾಚೀಗೆ ಎಸೆದಾಳೆ. ಇಲ್ಲಿ ಬೊಮ್ಮಲಿಂಗನ ಪ್ರೇಮ ಯಾಚನೆಯನ್ನು ಅವಳು ಸ್ವೀಕರಿಸದೆ ತಿರಸ್ಕರಿಸುವಂಥದ್ದು. ಅವಳಾಚೆಗೆ ಎಸೆಯುವುದರಿಂದ ತಿಳಿದು ಬರುತ್ತದೆ ಅವನ ಕ್ಷುದ್ರ ಬೇಡಿಕೆಯನ್ನು ನಿರಾಕರಿಸುತ್ತಾಳೆ. ಲೇಷ ಮಾತ್ರವೂ ಅವಳು ಪ್ರಚೋದನೆಗೊಳ್ಳುವುದಿಲ್ಲ. ಇಲ್ಲಿ
ಈಗ ಅವಳಿಗೆ ಗೊತ್ತಾಯ್ತು. ಇಲ್ಲಿ ಕೂಡ ಈ ಸಂದರ್ಭದಲ್ಲಿ ಕೂಡ ಹಿರಿದಿಮವ್ವ ಏನು ಒಂದು ಪ್ರಚೋದನೆಯನ್ನು ಮಾಡುವುದಿಲ್ಲ. ಅವನು ಕೊಬ್ಬರಿಯನ್ನು ಎಸೆದಾಗ ಆ ಕೊಬ್ಬರಿಯನ್ನು ಅವಳ ಆಚೆಯಿಂದ ಹೋಗಿ ಅದು ಬೇರೆ ಕಡೆಗೆ ಹೋಗ್ತದೆ. ಆಗ ಅವಳು ಸ್ವೀಕರಿಸದೆ ಅದನ್ನು ತಿರಸ್ಕರಿಸುತ್ತಾಳೆ. ಹಾಗೆ ಅವಳು ಕೊಬ್ಬರಿಯನ್ನು ಆಚೆಗೆಸೆಯುವಾಗ ಬಳೆಯ ಸದ್ದಾಗ್ತದೆ. ಅವನು ಬೊಮ್ಮಲಿಂಗನು ಹಿರಿದಿಮವ್ವಳ ಮೇಲೆ ಕೊಬ್ಬರಿಯನ್ನು ಬಿಸಾಡ್ತಾನೆ. ಅಂಥ ಸಂದರ್ಭದಲ್ಲಿ ಅವಳು ಅವನ ಪ್ರೀತಿಯನ್ನು ತಿರಸ್ಕಾರ ಮಾಡುವ ರೀತಿಯಲ್ಲಿ ಆ ಒಂದು ಕೊಬ್ಬರಿಯನ್ನು ಮತ್ತೊಂದು ಕಡೆ ಬಿಸಾಡ್ತಾಳೆ. ಆವಾಗ ಅವಳ ಒಂದು ಬಳೆಯ ಶಬ್ದಗಳಾದಂಥ ಸಂದರ್ಭದಲ್ಲಿ ಅಣ್ಣಂದಿರು ಕೇಳ್ತಾರೆ, ಅದೇನು ಅಂತ. ಏನೋ ಒಂದು ನೆಪ ಹೇಳ್ತಾಳೆ. ಬೊಮ್ಮಲಿಂಗ ಪುನಃ ಬೆಲ್ಲದ ಉಂಡೆಯನ್ನು ಆ ಗೂಡಿನ ಒಳಗೆ ಎಸೆತಾನೆ. ಅದನ್ನವಳು ಹಿಂದಕ್ಕೆಸೆದು ಅಣ್ಣಂದಿರಿಗೆ ಈಗಲೂ ಒಂದು ನೆಪವನ್ನು ಹೇಳ್ತಾರೆ. ಆಗ ಬಳೆ ಸದ್ದಾದಾಗ ಅಣ್ಣಂದಿರು ಕೇಳ್ತಾರೆ, ಏನಾಯಿತು ಹಿರಿದಿಮವ್ವ ಅಂತ ಕೇಳಿದಾಗ ಬೇರೆ ಏನೋ ಒಂದು ನೆಪವನ್ನು ಹೇಳ್ತಾಳೆ. ತಾನಾಗಿ ತಂದು ನೆಲೆಗೊಳಿಸಿದ ಬೊಮ್ಮಲಿಂಗನನ್ನು ಏನು ಮಾಡಿದರೂ ಬಿಟ್ಟು ಕೊಡುವುದಿಲ್ಲ ಆ ಸಾಧ್ವಿ. ಅಂದರೆ ಇಲ್ಲೆಲ್ಲ ಹಿರಿದಿಮ್ಮಿಯಲ್ಲಿ ಎರಡು ವ್ಯಕ್ತಿತ್ವಗಳು ಕಾಣ್ತದೆ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಬೊಮ್ಮಲಿಂಗನನ್ನು ಕರೆದುಕೊಂಡು ಬಂದವಳು ಹಿರಿದಿಮವ್ವ, ಆದರೆ ಯಾವುದೇ ಕಾರಣಕ್ಕೂ ಅವನನ್ನು ಬಿಟ್ಟು ಕೊಡುವುದಿಲ್ಲ. ಅಂದರೆ ಇಲ್ಲಿ ಹಿರಿದಿಮವ್ವಳಿಗೂ ಕೂಡ ಅವನ ಮೇಲೆ ಮನಸ್ಸಾಗಿರ್ತದೆ, ಪ್ರೀತಿ ಇರ್ತದೆ. ಅವಳ ಎರಡು ವ್ಯಕ್ತಿತ್ವ ಇಲ್ಲಿ ಕಾಣ್ತದೆ. ಬೊಮ್ಮಲಿಂಗ ಎಸೆದ ಕೊಬ್ಬರಿ ಬೆಲ್ಲಗಳನ್ನು ಹಿಂದಕ್ಕೆ ಎಸೆಯುವುದು ಅವಳ ಪ್ರಜ್ಞಾಪೂರ್ವಕ ನೆಲೆಗಟ್ಟನ್ನು, ಅವಳು ಅಣ್ಣಂದಿರಿಗೆ ಹೇಳುವ ಮಾತುಗಳು ಅವಳ ಅಪ್ರಜ್ಞಾಪೂರ್ವಕ ನೆಲೆಗಟ್ಟನ್ನು ಹೇಳ್ತದೆ ಎಂದು ಅವಳ ಗುಪ್ತ ಪ್ರಜ್ಞೆಯ ಮೇಲೆ ಲೇಖಕರು ಬೆಳಕು ಚೆಲ್ತಾರೆ. ಇಲ್ಲಿ ಬೊಮ್ಮಲಿಂಗನು ಮೊದಲಿಗೆ ಕೊಬ್ಬರಿಯನ್ನು ಬಿಸಾಡ್ತಾನೆ, ಅದನ್ನು ಹೊರಗೆ ಬಿಸಾಡ್ತಾಳೆ. ಬೆಲ್ಲದ ಉಂಡೆಯನ್ನು ಹಾಕ್ತಾನೆ, ಅದನ್ನು ಕೂಡ ಹೊರಗೆ ಬಿಸಾಡ್ತಾಳೆ. ಅಣ್ಣಂದಿರು ಏನಾಯಿತು, ಇದು ಎಂಥ ಸ್ವರ ಅಂತ ಕೇಳಿದಾಗ ಬೇರೆ ನೆಪವನ್ನು ಹೇಳಿ ಅವನನ್ನು ಕಾಪಾಡ್ತಾಳೆ, ಬಚಾವ್ ಮಾಡ್ತಾಳೆ. ಇಲ್ಲಿ ಅವಳ ಎರಡು ವ್ಯಕ್ತಿತ್ವ ಕಾಣ್ತದೆ. ಯಾಕೆ ಅವಳು ಬೊಮ್ಮಲಿಂಗನನ್ನು ಕಾಪಾಡ್ತಾ ಇದ್ದಾಳೆ ಅಂತ ಹೇಳಿದರೆ, ಅವಳಿಗೂ ಕೂಡ ಅವನ ಮೇಲೆ ಸ್ವಲ್ಪ ಪ್ರೀತಿ ಇದೆ, ಆದ್ದರಿಂದ ಕಾಪಾಡ್ತಾ ಇದ್ದಾಳೆ. ಬೊಮ್ಮಲಿಂಗ ಒಬ್ಬ ಪರದೇಶಿ, ಯಾರೂ ಇಲ್ಲ, ಅವನಿಗೆ ಒಂದು ಜೀವನವನ್ನು ಕೊಡಬೇಕು ಎನ್ನುವಂತಹ ಒಳ್ಳೆಯ ಮನಸ್ಸು ಅವಳಿಗಿದೆ. ಅದರ ಜೊತೆಗೆ ಅವನ ಮೇಲೆ ಸ್ವಲ್ಪ ಪ್ರೀತಿಯೂ ಕೂಡ ಅವಳಿಗಿದೆ. ಹಾಗೆಯೇ ಲೇಖಕರು ಈ ಘಟನಾವಳಿಗಳು ಒಂದೇ ದಿನದಲ್ಲಿ ನಡೆಯುವ ವೇಗವನ್ನು ಗಮನಿಸುತ್ತಾರೆ. ಅಂದರೆ ಕಥನಾಗಾರ ಈ ಕಾಲದ ಬಳಕೆ ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ ಕೌಶಲವನ್ನು ಸಾರ್ತದೆ. ಈ ರೀತಿ ಆದ ನಂತರ ತರುವಾಯ ಲೇಖನಗಾರರು ಕಥನ ಗೀತೆಯ 2ನೆಯ ಭಾಗದಲ್ಲಿ ಹಿರಿದಿಮವ್ವರ ಅಣ್ಣಂದಿರು ಅವನ ಮಾವನನ್ನು ಕರೆಸಿಕೊಂಡು ಈಕೆಯ ಶೋಭನವನ್ನು ಕೂಡ ಮಾಡ್ತಾರೆ. ಶೋಭನವಾದ ಮೇಲೆ 1 ತಿಂಗಳು ಈಕೆಯನ್ನು ಅತ್ತೆ ಮನೆಗೆ ಕೂಡ ಕಳಿಸುವುದಿಲ್ಲ. ಇಷ್ಟೆಲ್ಲ ಆದ ನಂತರ ಇಲ್ಲಿ ನಮಗೆ ಕಾಣುವಂಥದ್ದು, ಇಲ್ಲಿ ಹಿರಿದಿಮವ್ವಳಿಗೆ ಮದುವೆ ಮಾಡಿಸಿ ಬಿಡ್ತಾರೆ. ಮದುವೆ ಮಾಡಿಸಿ ಬಿಟ್ಟು ಮಾವನ ಮನೆಗೆ ಕರೆಸಿಕೊಳ್ಳುವಂಥದ್ದು ಶೋಭನ ಮಾಡ್ತಾರೆ. ಶೋಭನವಾದ ಮೇಲೆ 1 ತಿಂಗಳು ಈಕೆಯನ್ನು ಅತ್ತೆ ಮನೆಗೆ ಕಳಿಸುವುದಿಲ್ಲ. ತಿಂಗಳು ಕಳೆದ ಮೇಲೆ ಈಕೆಯನ್ನು ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡುವ ಪ್ರಸಂಗವಿದೆ. ಆದರೆ 1 ತಿಂಗಳಲ್ಲಿ ಹಿರಿದಿಮವ್ವ ಪ್ರಕ್ರಿಯೆ ಏನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದಾದ ನಂತರ ಇವರಿಬ್ಬರಲ್ಲಿ ಏನಾದರೂ ನಡೆದಿರಲೇಬೇಕೆಂಬುದರಲ್ಲಿ ಸಂದೇಹವಿಲ್ಲ. ಈ ಮಧ್ಯೆ ಆಕೆ ಸಂಪೂರ್ಣವಾಗಿ ಕಡಾಖಂಡಿತವಾಗಿ ಅವನನ್ನು ತಿರಸ್ಕರಿಸಿದ್ದರೆ ಮುಂದೆ ಆತ ಅವಳನ್ನು ಹಿಂಬಾಲಿಸುತ್ತಿರಲಿಲ್ಲ. ಈಕೆಯ ಈ ಅವಧಿಯ ಪ್ರೇರಣೆಯೇ ಮುಂದಿನ ಅವರ ಕ್ರಿಯೆ ಪ್ರಚೋದನೆ ನೀಡಿರಬೇಕು ಎಂದು ಅವನ ಹವಣಿಕೆ ಹಂಬಲವನ್ನು ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಲೇಖನಗಾರರು 3ನೆಯ ಭಾಗದಲ್ಲಿ ಹಿರಿದಿಮವ್ವಳು ತನ್ನ ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಎದುರಾಗುವಂಥ ಸವಾಲು, ಸಮಸ್ಯೆ ಹೇಗೆ ಜೀರ್ಣಿಸಿಕೊಳ್ಳುತ್ತಾಳೆಂಬ ಚಿತ್ರಣವನ್ನು ಕೊಡ್ತಾರೆ. ಅಂದರೆ ಹಿರಿದಿಮವ್ವ ಕಥೆಯ ಆರಂಭದಿಂದಲೂ ಕೂಡ ವಿವಾಹಿತ ಹೆಣ್ಣು, ಬಾಲ್ಯ ವಿವಾಹ ಜಾರಿಯಲ್ಲಿದ್ದ ಕಾಲವದು. ಅವಳು ಗಂಡುಳ್ಳ ಗರತಿ ಎಂಬುದನ್ನು ಅರಿತು ಬೊಮ್ಮಲಿಂಗ ಅನುಚಿತವಾಗಿ ವರ್ತಿಸುತ್ತಲೇ ಬರುತ್ತಾನೆ. ಅವಳು ಮೈನೆರೆದ ಮೇಲೆ ಅವಳ ಶೋಭನ ಪ್ರಸ್ಥವನ್ನು ಅಣ್ಣಂದಿರು ನೆರವೇರಿಸುತ್ತಾರೆ. ತಿಂಗಳು ತುಂಬಿದ ಮೇಲೆ ತನ್ನ ಪ್ರೀತಿಯ ತಂಗಿಯನ್ನು ಗಂಡನ ಮನೆಗೆ ಕಳಿಸಬೇಕಾದ ಸನ್ನಿವೇಶ ಕೂಡ ಬರ್ತದೆ. ಇಲ್ಲಿ ನಮಗೆ ಅರ್ಥವಾಗುವಂಥದ್ದೇನು ಅಂದರೆ, ಚಿಕ್ಕೋಳು ಹಿರಿದಿಮವ್ವಳಿಗೆ ಮೊದಲೇ ಮದುವೆ ಆಗಿತ್ತು. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ಚಿಕ್ಕ ವಯಸ್ಸು ಆವಾಗೆಲ್ಲ ಹೇಗೆ ಅಂದರೆ
ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದರೂ ಕೂಡ ತಾಯಿ ಮನೆಯಲ್ಲೇ ಇರುವಂಥದ್ದು, ಮೈ ನೆರೆದ ಮೇಲೆ ಅಂದರೆ ಋತುಮತಿ ಆದ ಮೇಲೆ ಗಂಡನ ಮನೆಗೆ ಕಳಿಸುವಂತಹ ಒಂದು ಪದ್ಧತಿ ಇತ್ತು. ಅದೇ ರೀತಿ ಇಲ್ಲಿ ಚಿಕ್ಕೋಳು ಹಿರಿದಮ್ಮವ್ವಳಿಗೂ ಕೂಡ ಮದುವೆ ಆಗಿತ್ತು. ಆದರೆ ಅಣ್ಣಂದಿರ ಜೊತೆಗೆ ತಾಯಿ ಮನೆಯಲ್ಲೇ ಇದ್ಲು. ಅವಳು ಋತುಮತಿ ಆದ ನಂತರ ಅವಳನ್ನು ಕಾರ್ಯಕ್ರಮವೆಲ್ಲ ಮಾಡಿಸಿ ಗಂಡನ ಮನೆಗೆ ಕಳಿಸುವಂಥದ್ದು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಬೊಮ್ಮಲಿಂಗ ಬಂದು ಅಲ್ಲಿ ಆ ರೀತಿ ಆಗಿರುವಂಥದ್ದು ಎನ್ನುವಂಥ ಸನ್ನಿವೇಶ ನಮಗೆ ಅರ್ಥ ಆಗ್ತದೆ. ಅದಾದ ನಂತರ ಅನುಚಿತ ವರ್ತಿಸುತ್ತಲೇ ಬರ್ತಾನೆ. ಅವಳು ಮೈ ನೆರೆದ ಮೇಲೆ ಅವಳ ಶೋಭನ ಪ್ರಸ್ತವನ್ನು ಅಣ್ಣಂದಿರು ನೆರವೇರಿಸ್ತಾರೆ. ತಿಂಗಳು ತುಂಬಿದ ಮೇಲೆ ತನ್ನ ಪ್ರೀತಿಯ ತಂಗಿಯನ್ನು ಗಂಡನ ಮನೆಗೆ ಕಳಿಸಿಕೊಡಬೇಕಾದ ಸನ್ನಿವೇಶ ಕೂಡ ಬರ್ತದೆ. ಅವಳು ಹೊರಡುವ ಸಂದರ್ಭದಲ್ಲಿ ಮಡಿಲಕ್ಕಿ ಹೊದಳು ಅವರು ಬೀಳ್ಕೊಡ್ತಾರೆ. ತವರನ್ನು ಬಿಡುವಾಗ ಹಿರಿದಿಮ್ಮವ್ವ ತಾನು ಸಾಕಿದ ನಾಯಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಡುತ್ತಾಳೆ. ಗಂಡನ ಜೊತೆಯಲ್ಲಿ ತನ್ನ ಪ್ರೀತಿಯ ನಾಯಿಯ ಜೊತೆಯಲ್ಲಿ ಅವಳು ಗಂಡನ ಊರಿನ ದಾರಿಯನ್ನು ಹಿಡಿದರೆ ಬೇಡರ ಬೊಮ್ಮಲಿಂಗನನ್ನು ಬೇಡವೆಂದು ಯಾರು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಆದರೂ ಬೊಮ್ಮಲಿಂಗ ಹಿಂಬಾಲಿಸಿದ ಸಂದರ್ಭವನ್ನು ಜನಪದ ಕಥೆಗಾರ ಅತ್ಯಂತ ವ್ಯಂಗ್ಯವಾಗಿ ಹೀಗೆ ಗುರುತಿಸುತ್ತಾನೆ: ನಾ ಯೂವೆ ಹೋಗುತ್ತದೆ, ಅವನೂವೆ ಹೋಗುತ್ತಾನೆ. ಇಲ್ಲಿ ನಾಯಿಯನ್ನು ಒಂದು ಅರ್ಥದಲ್ಲಿ ಸಾಂಕೇತಿಕವಾಗಿ ಬಳಸಿಕೊಳ್ತಾರೆ. ಇಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ಸ್ನೇಹಿತರೆ, ಇಲ್ಲಿ ಅವಳು ಗಂಡನ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ನಾಯಿಯನ್ನು ಕರೆದುಕೊಂಡು ಹೋಗ್ತಾರೆ ಅಂತ ಲೇಖಕರು ವ್ಯಂಗ್ಯವಾಗಿ ಹೇಳ್ತಾರೆ. ಇಲ್ಲಿ ನಾಯಿ ಅಂದರೆ ಯಾರು? ಹಾಗಾದರೆ ನಾಯಿ ಅಂದರೆ ಬೊಮ್ಮಲಿಂಗನನ್ನು ನಾಯಿ ಅಂತ ಹೇಳ್ತಾರೆ. ಅವಳು ಏನು ಮಾಡ್ತಾಳೆ? ಗಂಡನ ಜೊತೆಗೆ ಗಂಡನ ಮನೆಗೆ ಹೋಗುವಾಗ ಬೊಮ್ಮಲಿಂಗನನ್ನು ಕೂಡ ಕರೆದುಕೊಂಡು ಹೋಗ್ತಾಳೆ. ಇಲ್ಲಿ ನಾಯಿಯನ್ನು ಒಂದು ಅರ್ಥದಲ್ಲಿ ಸಾಂಕೇತಿಕವಾಗಿ ಬಳಸುವಂಥದ್ದು. ಹೀನ ಗುಣಗಳ ಬೊಮ್ಮಲಿಂಗ ಈ ಒಂದು ಘಟ್ಟದಲ್ಲಿ ತನ್ನ ವರ್ತನೆಯನ್ನು ತಿದ್ದಿಕೊಳ್ಳಲಿಲ್ಲ. ಅನಾಥವಾಗಿ ಬಂದ ಅವನಿಗೆ ಹಿರಿದಿಮ್ಮವ್ವ ಆಶ್ರಯವನ್ನು ನೀಡ್ತಾಳೆ. ನಂತರ ದುರ್ವರ್ತನೆಗಳನ್ನೆಲ್ಲ ತಿದ್ದಿ ಅವನನ್ನು ಉಳಿಸಿಕೊಂಡು ಬಂದವಳು ಅವಳು. ಆದರೆ ಬೊಮ್ಮಲಿಂಗ ಕೃತಜ್ಞನಾಗಿಯೇ ನಡೆದುಕೊಂಡು ಬಂದನು. ಕತೆಗಾರ ನಾಯಿಯ ಪ್ರಸ್ತಾಪವನ್ನು ಅರ್ಥವತ್ತಾಗಿ ಹೀಗೆ ಧ್ವನಿಸುತ್ತಾರೆ: ಚಿಕ್ಕೋಳು ಹಿರಿದಿಮ್ಮವ್ವ ಒಂದು ನಾಯನ್ನೇ ಸಾಕಿದ್ಲು, ನಾಯೂವೆ ಹೊರಟಿತು, ನಾಯೂವೆ ಹೋಗುತ್ತದೆ. ಬೇಡರ ಬೊಮ್ಮಲಿಂಗ ಚೆನ್ನಾಗಿ ಹೋಗುತ್ತಾನೆ. ಅರಿದಾರಿಯಲ್ಲಿ ಚೆನ್ನಾಡಿ ಬಂದ ಬೊಮ್ಮಲಿಂಗನನ್ನು ಹಿರಿದಿಮ್ಮವ್ವ ನಿಷ್ಠುರವಾಗಿ ನುಡಿದು ಹಿಂದಕ್ಕೆ ಅಟ್ಟಬಹುದಿತ್ತು. ಹಿಂದೆ ಬಂದಂತಹ ಬೊಮ್ಮಲಿಂಗನನ್ನು ನೀನು ಹೋಗು, ಮನೆಗೆ ಹೋಗು, ನನ್ನ ಜೊತೆಗೆ ಬರಬೇಡ ಅಂತ ಹಿರಿದಿಮ್ಮವ್ವ ಹೇಳ್ಬೋದಿತ್ತು. ಆದರೆ ಅವಳು ಹೇಳಲಿಲ್ಲ. ಅವಳ ವಿಶಾಲ ಹೃದಯ ಔದಾರ್ಯ ಸೆಲೆಯನ್ನು ಹೇಳ್ತದೆ. ಮುಂದೆ ಪಯಣ ಮಧ್ಯದಲ್ಲಿ ಬಾವಿಯೊಂದು ಸಿಗ್ತದೆ. ಅಲ್ಲಿ ಪತಿಯ ಜೊತೆಯಲ್ಲಿ ಬೇಡರ ಬೊಮ್ಮಲಿಂಗನಿಗೂ ಅವಳು ಬುತ್ತಿಯನ್ನು ಕೊಡ್ತಾಳೆ. ಆದರೆ ಅವಳ ದೊಡ್ಡತನ ಇಲ್ಲಿ ಕೂಡ ವ್ಯಕ್ತವಾಗ್ತದೆ. ಬುತ್ತಿಯಿಂದ ತಿನ್ನಬೇಕಾದ್ರೆ ಗಂಡನ ಜೊತೆಗೆ ಬೊಮ್ಮಲಿಂಗನಿಗೂ ಕೂಡ ಕೊಡ್ತಾಳೆ. ಬಳಿಕ ಊಟದ ಈ ಸಂದರ್ಭವನ್ನು ಸಾಧಿಸಿದ ಬೊಮ್ಮಲಿಂಗನು ಚಂದ್ರಾಯುಧವನ್ನು ತೆಗೆದುಕೊಂಡು ಅವಳ ಗಂಡನನ್ನು ಕೊಲ್ಲುತ್ತಾನೆ. ಚಂದ್ರಾಯುಧವನ್ನು ಆ ಊಟದ ಸಮಯದಲ್ಲಿ ಏನು ಮಾಡ್ತಾನೆ? ಬೊಮ್ಮಲಿಂಗ ಗಂಡನನ್ನು ಕೊಲ್ತಾನೆ. ಹಾಗಾಗಿ ಇದರಿಂದ ಅವಳಲ್ಲಿ ಮೊದಲೇ ಇದ್ದಂತಹ ದ್ವಂದ್ವ ವ್ಯಕ್ತಿತ್ವ ಇಲ್ಲಿ ಗರಿಕೆ ತರುತ್ತದೆ. ತನ್ನ ಗಂಡನ ಕೊಲೆ ಮಾಡಿದ ಬೊಮ್ಮಲಿಂಗನನ್ನು ನೀನೇ ಗಂಡ ಕಾಣೋ, ನಾನೇ ಹೆಂಡತಿ ಕಾಣೋ, ಬೇಡರು ಬೊಮ್ಮಲಿಂಗ ಬುತ್ತಿಯ ಉಣಬಾರು ಎಂಬಲ್ಲಿ ಅವಳ ಸಮಯ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆ ವ್ಯಕ್ತವಾದರೂ ಅದು ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅದು ಅವಳ ಪ್ರಜ್ಞಾಪೂರ್ವಕ ಸ್ಥಿತಿಯನ್ನು ತೋರಿಸುತ್ತದೆ. ಅವಳಲ್ಲಿದ್ದ ಪರಿಸರ ಬದ್ಧ ಪ್ರಜ್ಞೆಯೇ ಬೊಮ್ಮಲಿಂಗನನ್ನು ಕೊಲೆ ಮಾಡುವುದರಲ್ಲಿ ವ್ಯಕ್ತವಾಗ್ತದೆ. ಇಲ್ಲಿ ಹಿರಿದಿಮ್ಮವ್ವೆಯನ್ನು ಗಂಡನನ್ನು ಕೊಲೆ ಮಾಡಿದವನನ್ನು ಕೊಲೆ ಮಾಡಿದ ಪತಿವ್ರತೆ ಎಂದು ಹೊಗಳಲು ಅವಕಾಶವಿದ್ದರೂ ಹಾಗೆ ಮಾಡಿದರೆ ಕೃತಿಗೆ ಅಪಚಾರ ಮಾಡಿದಂತಾಗುತ್ತದೆ. ಏಕೆಂದರೆ ಕೃತಿಯುದ್ದಕ್ಕೂ ಹಿರಿದಿಮ್ಮೆಯ ಮತ್ತೊಂದು ಮುಖವು ಸೂಚಿತವಾಗ್ತದೆ. ಇನ್ನೊಂದು ಮುಖವಾದ ಅವಳ ಅಪ್ರಜ್ಞಾಸ್ಥಿತಿ ಮುಂದೆ ಕ್ರಿಯೆಗೆ ತೊಡಗ್ತದೆ. ವ್ಯಕ್ತಿಯ ಗುಪ್ತ ಬಯಕೆಗಳಿಗೆ ಜನಪದರಲ್ಲಿ ಅರ್ಥಾತ್ ಸಮಷ್ಟಿಯಲ್ಲಿ ಬೆಲೆ ಇರುವುದಿಲ್ಲ. ಅದು ವ್ಯಕ್ತಿ ಸೋತು ಅದರಿಂದಲೇ ಹಿರಿದಿಮ್ಮಿ ಸಮಷ್ಟಿಯಲ್ಲಿ ಗಂಡ ಸತ್ತ ನಂತರ ಸ್ಥಾನವೇನೆಂಬುದನ್ನು ಕೆಂಡಕೊಂಡವಾಗಲು ನಿರ್ಧರಿಸುವುದು. ತನ್ನ ಗಂಡನನ್ನು ಕೊಂದವನನ್ನು ಕೊಲೆ ಮಾಡುವುದು ಸಮಷ್ಟಿಯ ದೃಷ್ಟಿಯಿಂದಲೇ ಎಂಬುದು ಲೇಖನಗಾರ ಅಭಿಪ್ರಾಯ. ಇಲ್ಲಿ ಹಿರಿದಿಮ್ಮವ್ವ ಇಲ್ಲಿ ನಮಗೆ ಗೊತ್ತಾಗುವ ರೀತಿಯಲ್ಲಿ ಅವಳೇನು ಮಾಡ್ತಾಳೆ? ಗಂಡನನ್ನು ಕೊಂದಂತಹ ಬೊಮ್ಮಲಿಂಗನನ್ನು ಅವಳು ಸಾಯಿಸುವಂಥದ್ದು, ಅವಳು ಕೊಲ್ತಾಳೆ. ಒಟ್ಟಿನಲ್ಲಿ ಹಿರಿದಿಮ್ಮವ್ವಳು ಕೆಂಡಕೊಂಡವಾಗುವಾಗ ತನ್ನ ಜೊತೆಯಲ್ಲಿ ಅವನ ತಲೆಗೂ ಸ್ಥಾನವನ್ನು ಕೊಡುವುದು ಕುತೂಹಲಕಾರಿಯಾಗಿದೆ. ತನ್ನ ಪಾತಿವೃತ್ಯಕ್ಕೆ
ಚ್ಯುತಿ ಬರುವಂತೆ ಎಲ್ಲೂ ಅವಳು ನಡೆದುಕೊಂಡವಳಲ್ಲ. ಆದರೆ ಬೊಮ್ಮೆಲಿಂಗನನ್ನು ಉದ್ದಕ್ಕೂ ಕ್ಷಮಿಸುತ್ತಾ ಅವಳು ಅವಳಲ್ಲಿ ಅನಿಷ್ಟ ಭಾವನೆ ಮೊಳಕೆ ದೋರಿ ಹೆಮ್ಮರವಾಗಲು ತಾನು ಕಾರಣ ಎಂಬುದರ ಅರಿವು ಅವಳಿಗೆ ಅನಂತರ ಬರ್ತದೆ. ಯಾಕೆ, ಅವನು ತಪ್ಪು ಮಾಡಿದಾಗೆಲ್ಲ ಹಿರಿದಿಮವ್ವ ಕ್ಷಮಿಸುತ್ತಾ ಬರ್ತಾಳೆ, ತಪ್ಪನ್ನು ಮುಚ್ಚಿ ಹಾಕ್ತಾಳೆ. ಅವಾಗ ಏನಾಗ್ತದೆ, ಬೊಮ್ಮೆಲಿಂಗನ ಕೆಲಸಗಳು ಇನ್ನಷ್ಟು ಹೆಚ್ಚಾಗ್ತದೆ. ಆ ಒಂದು ಕಾರಣದಿಂದಾಗಿ ಅವಳು ಯಾವತ್ತೂ ತಪ್ಪು ಕೆಲಸಗಳನ್ನು ಮಾಡಲಿಲ್ಲ. ಅವಳ ಒಂದು ಪಾತಿವೃತ್ಯಕ್ಕೆ ಚ್ಯುತಿ ಬರುವಂತಲ್ಲಿ ಎಲ್ಲೂ ನಡೆದುಕೊಳ್ಳಲಿಲ್ಲ. ಆದರೆ ಅವಳು ಕರೆದುಕೊಂಡು ಬಂದಂತಹ ಬೊಮ್ಮಲಿಂಗನು ಏನಾದರೂ ತಪ್ಪು ಮಾಡಿದಾಗ ಅದನ್ನು ಮುಚ್ಚಿ ಹಾಕ್ತಾ ಇದ್ಲು, ಅಣ್ಣಂದಿರಿಗೆ ಹೇಳ್ತಾ ಇರಲಿಲ್ಲ. ಆ ಕಾರಣದಿಂದಲೇ ಅವನು ಮಾಡುವಂತಹ ತಪ್ಪುಗಳು ಹೆಚ್ಚು ಹೆಚ್ಚು ಆಗ್ತಾ ಹೋದವು ಎಂದು ನಾವು ಇಲ್ಲಿ ಗಮನಿಸ್ಬೋದು. ಅದರಿಂದ ತನ್ನ ಜೊತೆಯಲ್ಲೇ ಇದ್ದುಕೊಂಡು ಅವನ ರಕ್ಷಣೆಯನ್ನು ಮಾಡ್ತಾ ಬಂದದ್ರಿಂದ ಅವನು ಹೆಚ್ಚು ಹೆಚ್ಚು ತಪ್ಪುಗಳನ್ನು ಮಾಡ್ತಾ ಇದ್ದ. ಹಿರಿದಿಮವ್ವ ಹೆಸರಿನಲ್ಲಿ ಮಾತ್ರವಲ್ಲ, ಉಸಿರನ್ನಲ್ಲಿಯೂ ಕೂಡ ಹಿರಿಯುವಳೇ. ಕನ್ನಡ ಹೆಣ್ಣಿನ ದಯೆ, ಸಜ್ಜನಿಕೆ, ಶೀಲ, ವೀರಗುಣ ಮುಂತಾದ ಮೌಲ್ಯಗಳ ಪ್ರಪಂಚವೆಲ್ಲ ಈ ಮಹಾಸತಿಯನ್ನು ಕುರಿತು ಕಲಾತ್ಮಕವಾದ ಹಾಡಿನಲ್ಲಿ ವಿವರಿಸ್ತಾ ಹೋಗ್ತಾರೆ. ಇವಿಷ್ಟು ವಿಚಾರ ನಮ್ಮ ವಿಮರ್ಶೆ, ಒಂದು ಚಿಕ್ಕೋಳು ಹಿರಿದಿಮವ್ವ ಎನ್ನುವಂತಹ ವಿಮರ್ಶೆಯಲ್ಲಿ ಬಂದಿರುವಂಥದ್ದು. ಸ್ನೇಹಿತರೆ, ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.